ಇಷ್ಟೆಲ್ಲ ಅಡೆತಡೆಗಳ ಮಧ್ಯೆ ಕೊನೆಗೂ ನಾವು ಸ್ವಾಮಿ ದರ್ಶನಕ್ಕೆ ಕ್ಯೂವಲ್ಲಿ ನಿಂತ್ಕೊಳ್ಳೋ ಭಾಗ್ಯ ಬಂತು. ಇದು ಹೊಸದಾಗಿ ಮಾಡಿರೋ ನ್ಯೂ ಕಾರಿಡಾರು. ಇಲ್ಲಿ ನಮಗೆ ಮಳೆಗೆ ಕಂಪ್ಲೀಟ್ ಪ್ರೊಟೆಕ್ಷನ್ ಸಿಕ್ಕುತ್ತೆ. ಇದನ್ನು ದಾಟಿ ಆಚೆ ಹೋದರೆ ನಾವು ಮಳೆ ಬಂದರೆ ನೆನಿತೀವಿ. ಹಾಗಾಗಿ ನಾವು ಕೇದಾರ್ನಾಥ್ ಬರೋಕ್ಕೆ ಮುಂಚೆ ಏನು ಬಟ್ಟೆ ತರಲಿಲ್ಲ ಅಂದ್ರೂ ಮಳೆ ಮತ್ತು ಚಳಿ ಪ್ರೊಟೆಕ್ಷನ್ಗೆ ಕಂಪಲ್ಸರಿಯಾಗಿ ಎಕ್ಸ್ಟ್ರಾ ಪೇರ್ ಬಟ್ಟೆನ ಇಟ್ಕೊಳ್ಳೇಬೇಕಾಗುತ್ತೆ. ಕೊನೆಗೂ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಆಚೆ ಬರೋ ಅಷ್ಟೊತ್ತಿಗೆ ಜೋರು ಮಳೆ. ನಾವು ಕ್ಯೂವಲ್ಲಿ ನಿಲ್ಬೇಕಾದ್ರೇ ಮಳೆ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ 4 ಅವರ್ಸ್ ನಾವು ಕ್ಯೂವಲ್ಲಿ ನಿಂತಿದ್ವಿ. ಅದರಲ್ಲಿ 2 ಅವರ್ಸು ಮಳೇಲಿ ನೆಂದ್ವಿ ಕೂಡ. ಸೊ ನೋಡಿ, ಈಗ ಟೈಮು ಸುಮಾರು ಒಂದು 6ರಿಂದ 6:30 ಆಗಿರ್ಬೋದು. ಸೊ ವೆದರು ತುಂಬ ಬ್ಯೂಟಿಫುಲ್ ಆಗಿದೆ. ಅದ್ರ ಜೊತೆಗೆ ಮಳೆನೂ ಸೇರಿಕೊಂಡು ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಸೊ ದೇವಸ್ಥಾನದಿಂದನೇ ಭೀಂಬಲಿ ಅನ್ನೋ ಕಲ್ಲಿದೆ. ಈ ಕಲ್ಲು 2013 ಫ್ಲಡ್ ಆದಾಗ ದೇವಸ್ಥಾನಕ್ಕೆ ಹಾನಿ ಆಗುತ್ತಿರೋ ಥರ ಪ್ರೊಟೆಕ್ಟ್ ಮಾಡಿತ್ತು. ಈ ಕಲ್ಲು ಬಂದು ಸರಿಗೆ ದೇವಸ್ಥಾನ ಹಿಂದೆ ಬಂದು ಕುತ್ಕೊಂಡಿದ್ರಿಂದ ನೀರು ಆ ಕಡೆ ಈ ಕಡೆ ಹೋಗಿ ದೇವಸ್ಥಾನಕ್ಕೆ ಒಂಚೂರು ಸಹ ಹಾನಿ ಆಗಿರಲಿಲ್ಲ. ಸೊ ನೋಡಿ, ಈಗ ಸಮಯ 7ರಿಂದ 7:30 ಆಗಿದೆ. ಈ ಟೈಮಲ್ಲಿ ಇಲ್ಲಿ ಆರತಿ ನಡೆಯುತ್ತೆ. ಸೊ ಇದು ಆರತಿ ಟೈಮಲ್ಲಿ ಈ ಥರ ಇತ್ತು ಕ್ರೌಡು ದೇವಸ್ಥಾನದ ಮುಂದೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಸೀದಾ ರೂಮಿಗೆ ಹೋಗಿ ರೆಸ್ಟ್ ತೊಗೊಂಡ್ವಿ. ಸೊ ಮತ್ತೆ ಇಲ್ಲಿ ಮಧ್ಯರಾತ್ರಿಯಿಂದ ಸ್ಪರ್ಶ ದರ್ಶನ ಅಂತ ಶುರುವಾಗುತ್ತೆ. ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ನಾವು ಗರ್ಭಗುಡಿಗೆ ಹೋಗಿ ದೇವ್ರನ್ನ ಮುಟ್ಟಿ ದರ್ಶನ ಮಾಡ್ಕೊಂಡು ಬರ್ಬೋದು. ಸೊ ಇದು ಮಧ್ಯರಾತ್ರಿ ಈ ಥರ ಇತ್ತು ಕ್ರೌಡು. ಸೊ ಇದು ನೈಟ್ ಟೆಂಪಲ್ ವ್ಯೂ. ಸಿಗೋಣ.